ಎಷ್ಟು ಹೊತ್ತಿನ ಮೇಲಿನ ಸ್ನೇಹ ಶಾಶ್ವತವಾ? ಸಾಯಂಕಾಲದ ಮೇಲೆ ಸ್ನೇಹ ಬಹಳ ಶಾಶ್ವತ. ಬೆಳಗಾದ ಮೇಲೆ ನೆನಪಿರುವುದಿಲ್ಲ, ಮತ್ ನೆನಪಾಗ್ಬೇಕಾ? ಮತ್ ಸಾಯಂಕಾಲವೇ ಆಗ್ಬೇಕು. ಗುರುಗಳೇ, ನಿಮ್ಮ ಮಾತನ್ನ ಮೀರುವುದಕ್ಕೆ ಸಾಧ್ಯ ಉಂಟಾ? ಪ್ರಪಂಚದ ಬೆಳಕನ್ನ ಸರಿಯಾಗಿ ಕಾಣುವ ಮೊದಲೇ ತಂದೆ ತಾಯಿಗಳ ಮಡಿಲನ್ನು ಬಿಟ್ಟು ನಿಮ್ಮ ಮಡಿಲನ್ನು ಸೇರಿಕೊಂಡವರು ನಾವಿದ್ದೇವೆ. ಗದ್ದೆಗೆ ಬಿದ್ದಂತ ಬೀಜವೆನ್ನುವುದು ಹೇಗೆ ಮೊಳಕೆ ಒಡೆಯುತ್ತದೋ ತದ್ ರೀತಿಯಲ್ಲಿ ನೀವು ಹೇಳಿಕೊಟ್ಟಂತ ವಿದ್ಯೆಯನ್ನು ಅಭ್ಯಾಸ ಮಾಡಿದವರು ನಾವಿದ್ದೇವೆ. ನೀವು ಆಡಿದ ಒಂದು ಮಾತು ಸ್ಪಷ್ಟವಾಗಿ ನೆನಪಿದೆ ಗುರುದೇವ. ಜೀವನದಲ್ಲಿ ಬಂಧು ಬಾಂಧವರು ಕುಟುಂಬದವರು ಇಲ್ಲದೆ ಇದ್ದವರು ಅನಾಥರಲ್ಲವಂತೆ. ಹುಟ್ಟುವುದೊಂದು ದಿವಸ, ಸಾಯುವುದೊಂದು ದಿವಸ. ಮಧ್ಯದ ಅನೇಕ ದಿನದಲ್ಲಿ ವ್ಯಕ್ತಿಯೊಬ್ಬ 4 ಜನ ಸ್ನೇಹಿತರನ್ನ ಸಂಪಾದಿಸಲಿಲ್ಲ ಅಂತಾದ್ರೆ ಅವ ಸಾಯುವ ಕಾಲಕ್ಕೂ ಅನಾಥನಾಗಿಯೇ ಸಾಯಬೇಕಾಗ್ತದಂತೆ. ಈ ನಮ್ಮ ಬದುಕು ದೇವರು ಕೊಟ್ಟಂತಹ ಭಿಕ್ಷೆ, ಹಿರಿಯರ ಮಾತು ಮೀರಲಾಗದ ಕಕ್ಷೆ, ರೂಪುರೇಷೆಗಳು ನಮ್ಮ ಬದುಕಿನಲ್ಲಿ ನಾವು ತೊಟ್ಟಂತಹ ದೀಕ್ಷೆ. ಆತ್ಮೀಯರೆಲ್ಲರೂ ಸಂತೋಷವಾಗಿರಬೇಕೆಂಬುದು ನನ್ನ ಆಕಾಂಕ್ಷೆ. ಇದು ಸಾಕಾರಗೊಳ್ಳುವುದು ಯಾವಾಗ ಕೇಳಿದ್ರೆ ಇಂತಹ ಸಾವಿರಾರು ಮಂದಿ ಹಿರಿಯರ ಆಶೀರ್ವಾದವೇ ನಮ್ಮ ಬದುಕಿಗೆ ಶ್ರೀರಕ್ಷೆ ಅಂತ ತಿಳಿದವರು ನಾವಿದ್ದೇವೆ. ಒಳ್ಳೆ ಮಾತು, ಒಳ್ಳೆ ಮಾತು, ಒಳ್ಳೆ ಮಾತು. ಇರಬೇಕು ಬದುಕಿನಲ್ಲಿ ಈ ಮಹತ್ವಾಕಾಂಕ್ಷೆ. ಎಷ್ಟು ಅರ್ಥ ಆಯ್ತು ನನಗೆ? ಏನೋ ಹೇಳಿದ್ರಂತ ಅರ್ಥ ಆಯ್ತು. ಹೌದಾ? ಲೋಕದಲ್ಲಿ ಭೇದ ಭಾವ ಇಲ್ಲದ ಏಕೈಕ ಸಂಬಂಧ ಯಾವುದು ಕೇಳಿದ್ರದು ಸ್ನೇಹ ಮಾತ್ರ. ಸುಗಂಧವೋ ದುರ್ಗಂಧವೋ ಹೊತ್ತು ತರುವುದಿಲ್ವೇ ಗಾಳಿ, ಮಲೆನಾಡೋ ಮರಳುಗಾಡೋ ಬೀರುವುದಿಲ್ವೇ ಸೂರ್ಯಕಿರಣ, ಬಡವನೋ ಬಲ್ಲಿದನೋ ಸುಡುವುದಿಲ್ಲವೇ ಬೆಂಕಿ, ಪಾಪಾತ್ಮನೋ ಪುಣ್ಯಾತ್ಮನೋ ಹೊತ್ತು ನಿಂತಿಲ್ಲವೇ ಭೂಮಿ, ಬಡವನೋ ಬಲ್ಲಿದನೋ ಪಾಪಾತ್ಮನೋ ಪುಣ್ಯಾತ್ಮನೋ, ಒಳ್ಳೆ ಬಟ್ಟೆ ಹಾಕಿದವನು ಕೆಟ್ಟ ಬಟ್ಟೆ ಹಾಕಿದವನು, ಯಾವ ಊರಿನವನು ಯಾವ ದೇಶದವನು ಯಾವ ಗ್ರಾಮದವನು ಯಾವ ಮನೆಯವನು ಯಾವ ಧರ್ಮದವನು ಯಾವ ಜಾತಿಯವನು, ಯಾವುದನ್ನು ನೋಡದೆ ಮಾಡುವ ಏಕೈಕ ಸಂಬಂಧ ಯಾವುದು ಕೇಳಿದ್ರೆ ಅದು ಸ್ನೇಹ ಸಂಬಂಧ ಅಂತ ಹೇಳಿದ್ರು. ಒಳ್ಳೆ ಮಾತು, ಒಳ್ಳೆ ಮಾತು, ಒಳ್ಳೆ ಮಾತು. ಈ ಕ್ಷಣಕ್ಕೂ ಶಾಶ್ವತವಾಗಿ ಉಳಿದದ್ದು ಲೋಕದಲ್ಲಿ ಸ್ನೇಹವೇ. ತಂದೆ ಮಕ್ಕಳ ನಡುವೆ ಇರುವುದು ಸ್ನೇಹ, ತಾಯಿ ಮಕ್ಕಳ ನಡುವೆ ಇರುವುದು ಸ್ನೇಹ, ಅಣ್ಣ ತಮ್ಮಂದಿರ ಮಧ್ಯೆ ಇರುವುದು ಸ್ನೇಹ, ಅಕ್ಕ ತಂಗಿಯಂದಿರ ಮಧ್ಯೆ ಇರುವುದು ಸ್ನೇಹ, ಗಂಡ ಹೆಂಡತಿಯ ಮಧ್ಯೆ ಇರುವುದು ಸ್ನೇಹ, ಗೆಳತಿ ಗೆಳೆಯರ ಮಧ್ಯೆ ಇರುವುದು ಸ್ನೇಹ, ಗೆಳತಿ ಗೆಳೆಯರ ಮಧ್ಯೆ ಇರುವುದು ಸ್ನೇಹ, ವೈದ್ಯ ರೋಗಿಯ ಮಧ್ಯೆ ಇರುವುದು ಹಣ. ಹೌದು ಹೌದು ಹೇಳ್ದ. ಇದೇನು ಬದಲಾಯ್ತು? ಹಾಗೆ ಅದು ಅಲ್ಲಿ ಹಣ ಇದ್ರೆ ಮಾತ್ರ ಸ್ನೇಹ ಅವರದ್ದು. ನಮ್ಮ ಧರ್ಮ ನಮ್ಮಲ್ಲಿ ಅಂತಲ್ಲ. ಹೋಗಿ ವಯಸ್ಸಾದ ಹಿರಿಯರಲ್ಲಿ ಹೋಗಿ ಕೇಳಿ, ನಿಮ್ಮ ಜೀವನದಲ್ಲಿ ಮರೆಯಲಾಗದ ದಿನ ಯಾವುದು ಕೇಳಿ. ನಿಶ್ಚಿತಾರ್ಥವಾದ ದಿನ ಅಲ್ಲ, ಗೊತ್ತಿಲ್ಲ. ಮದುವೆಯಾದ ದಿನ ಅಲ್ಲ, ಗೊತ್ತಿಲ್ಲ. ಪ್ರಥಮ ರಾತ್ರಿ ಅಲ್ಲ, ನಂಗೆ ಗೊತ್ತಿಲ್ಲ. ಉದದೆಲ್ಲ ಗೊತ್ತು, ಇದೊಂದು ಗೊತ್ತಿಲ್ವಾ? ನಂಗೆ ಇದು ಯಾವುದು ಆಗಿಲ್ಲ ಗುರುಗಳೇ. ಓ ಹೀಗೆ. ನಿಮಗೆ ಮದುವೆ ಆಗಿದಾ? ಮದುವೆ ಆಗ್ಲಿಲ್ಲ. ಪ್ರಥಮ ರಾತ್ರಿ ಆಗಿದೆ. ಲೋಕಾನುಭವ ಅದರೊಳಗೆ ಆಗಿದೆ. ತಿಳುವಳಿಕೆ. ನೀವು ಮಕ್ಕಳು ಹುಟ್ಟಿದ ದಿನವಲ್ಲ, ನಾಮಕರಣ ಮಾಡಿದ ದಿನವಲ್ಲ, ಅಲ್ಲ. ಪ್ರಶಸ್ತಿ ಸಿಕ್ಕಿದ ದಿನವಲ್ಲ, ಅಲ್ಲ. ಉದ್ಯೋಗ ಸಿಕ್ಕಿದ ದಿನ ಅಲ್ಲ. ಅಲ್ಲ. ಹೋಗಿ ಕೇಳಿದ್ರೆ ಎಷ್ಟು ಸೊಗಸಾಗಿ ಉತ್ತರಿಸ್ತಾರೆ ಗೊತ್ತಾ? ನಮ್ಮ ಜೀವನದಲ್ಲಿ ನಮ್ಮ ಬಾಲ್ಯರೊಂದಿಗೆ ಕಳೆದಂತಹ ಆ ಬಾಲ್ಯದ